ಶಾಸಕರಿಗಿಂತ ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ರಾಜ್ಯಕ್ಕೆ ವೀಕ್ಷಕರನ್ನ ಕಳಿಸ್ತಾರೆ, ಆಮೇಲೆ ಅಭಿಪ್ರಾಯವನ್ನ ಕೇಳಿ ನಿರ್ಣಯಿಸ್ತಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಪದ್ಧತಿ. ಎಂಬಿ ಪಾಟೀಲ್ ಮಾತನಾಡ್ತಾ ಹೇಳಿದ್ದಾರೆ, ಸಂಪುಟ ಬದಲಾವಣೆ ವಿಚಾರದಲ್ಲಿ ಸಿಎಂ ಅಥವಾ ಡಿಸಿಎಂಗೆ ಫ್ರೀಡಮ್ ಇರುತ್ತೆ. ಬೀದರ್ನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಅಂತಿಮವಾಗಿರುತ್ತೆ. ಬಿಜೆಪಿಗರ ಪ್ರಕಾರ ನವೆಂಬರ್ ಕ್ರಾಂತಿ ಅಂದರೆ ಗಡ್ಕರಿ PM ಆಗುವುದು. ಗಡ್ಕರಿ ಚೆನ್ನಾಗಿ ಕೆಲಸ ಮಾಡ್ತಾರೆ, PM ಆಗುವ ಸಾಧ್ಯತೆ ಇದೆ ಅಂತ ಕಾಲೆಳೆದಿದ್ದಾರೆ ಸಂತೋಷ್ ಲಾಡ್. ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನು ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದ್ರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋತಾರೆ. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ. ಅದರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಬಿಜೆಪಿ ಅವ್ರು 4 ತಿಂಗಳಿಂದ ಏನು ಕ್ರಾಂತಿ ಎಂಬ ಭ್ರಾಂತಿಯಿಂದ ಹೊರಗೆ ಬರ್ತೀವಿ ಸರ್, ಏನು ಹೇಳ್ತೀವಿ? ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ, ಅದು ಅವ್ರು ಹೇಳ್ತಿರೋದು. ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಮಂತ್ರಿ ಆಗ್ಬಂತ ಕ್ರಾಂತಿ ಇದೆ, ಅದು ಕ್ರಾಂತಿ ಆಗ್ಬೋದು. ಅಲ್ಲ, ಜನರಲ್ ಕ್ಯೂರಿಯಾಸಿಟಿ ಇದೆ, ಹಾಗೆ ಆಗುತ್ತಾ ಅಂತ. ಅದು ನಮ್ಮದು ಜನರಲ್ ಕ್ಯೂರಿಯಾಸಿಟಿ ಇದೆ. ನಿತಿನ್ ಗಡ್ಕರಿ ಸಾಹೇಬರು DU ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ.